ಲಿಂಗಧಾರಿಗಳು ಯಾರಿರ್ತಾರ ಅವ್ರಿಗೆ ಮಾತ್ರ, ಅವ್ರು ಯಾರು ಜಾತಿ ಮತ ಪಂಥ ಭೇದ ಇಲ್ಲ. ಒಳಗೆ ಲಿಂಗ ಇತ್ತು, ಒಳಗಡೆ ಎಂಟ್ರೆನ್ಸ್ ಪಾಸ್ ಇದ್ದಂಗ. ಒಳಗಡೆ ಹೋಗ್ತಿದ್ರು ಕೆಲವರೆಲ್ಲ ಲಿಂಗ ಕಟ್ಕೊಳ್ಳಾರ್ದಂತ 4 ಜನ ಏನಂದ್ರು, ಹಸಿವರ ಆಗ್ಯದ, ಒಳಗೋಗಿ ಊಟ ಮಾಡ್ಬೇಕು ಅನ್ನೋ ಆಸೆ ಆಗ್ಯದ, ಹೆಂಗ್ ಮಾಡೋದು ಒಳಗೆ ಹೋಗುದು ಅಂದ. ಅದ್ರಾಗಿದ್ದ ಒಬ್ಬ ಭಾರಿ ಶಾನೆ ಇದ್ದವ. ಅವ ಅಂದ, ಏನ್ ಮಾಡೋದು ಬೇಡ, ಸುಮ್ಮನೆ ಟವೆಲ್ ಐತಲ್ಲ ಹರಿನು 4 ಪೀಸ್ ಮಾಡೋನು, ಇಲ್ಲಿ ಎದ್ದೊಂದು ಕಲ್ಲ ಅರಿಬ್ಯಾಗ ಕಟ್ಟುನು, ಕೊಳ್ಳ ಕಟ್ಕೊಂಡು ಅವ್ರೇನ್ ಚೆಕ್ ಮಾಡ್ತಾರೇ, ಸುಮ್ ಒಳಗೆ ಹೋಗೋದು ಹಿಂಗ್ ಚೆಕ್ ಮಾಡಿ ಮುಟ್ಬಿಟ್ಟು ಬಿಡ್ತಾರ, ನಮ್ದು ಕೈಗೆ ಹತ್ತತಿ ಒಳಗೆ ಹೋಗೋನು ಅಂದ. ಯಾರು ಬೇಡ ಅಂತಾರಂತ ಹೊಂಟ್ರು ಒಳಗಡೆ. ಅಲ್ಲಿ ಬಾಗಲ್ದಾಗ ನಿಂತವ್ರು ಅಂದ್ರು, ಹಾ ಲಿಂಗಧಾರಿಗಳು ಮುಟ್ಟಿದ್ರು, ಹಾ ಐತೆ ಒಳಗಡೆ ಹೋಗಿ ಇನ್ನೇನು ಎಲ್ಲರಿಗೂ ನೀಡಿದ್ರು. ನೀಡಿದ ಮೇಲೆ ಸುಮ್ಮನೆ ಒಮ್ಮೆ ಬದುಕಿನಂತ ಊಟ ಮಾಡಂಗಿಲ್ಲ, ಮಂತ್ರ ಹೇಳ್ತಾರ, ಗೊತ್ತಿರ್ಬೇಕು ನಿಮಗೆ, ಹೌದಾ? ಮಂತ್ರ ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಪಾದದಕ್ಕೆ ತಗೋಬೇಕು, ಲಿಂಗ ಹೊರಗೆ ತೆಗೀರಿ ಅಂದ್ರು. ಕೂತವ್ರೆಲ್ಲರಿಗೂ ಕೂತವ್ರೆಲ್ಲರೂ ಲಿಂಗಿತ್ತು, ಲಿಂಗ ತೆಗೆದ್ರು. ಇವ್ರು 4 ಮಂದಿ ಮಕ್ಕ ನೋಡ್ಕೊಳಕ್ತಿರು, ಹೆಂಗ್ ಮಾಡೋದಪ್ಪ, ಹೆಂಗ್ ಮಾಡುದು ಇದನ್ನ? ಈ ಲಿಂಗ ಹೊರಗೆ ತೆಗಿಬೇಕಂದ್ರೆ ಕಲ್ಲದು ಹೆಂಗ್ ಮಾಡುದು ಅಂತ ತೆಗೆದು ಅನಿವಾರ್ಯ ತೆಗಿಲೇಬೇಕು, ಏನು ಮಾಡಕ್ಕಾಗಂಗಿಲ್ಲ. ಕಣ್ಣು ಮುಚ್ಕೊಂಡು ಶಿವ ಭಗವಂತ ಅಲ್ಮ ಪ್ರಭು ಮಹಾದೇವ ಬಸವೇಶ್ವರ ಹಿಂಗೆಲ್ಲ ನೆನೆಸ್ಕೋತ ಕಣ್ಣು ಮುಚ್ಚಿ ಕೊಳ್ಳಾಗಿಂದ ಅರ್ಬಿ ತೆಗೆದು ಅಂಗೈಯಾಗಿ ಇಟ್ಕೊಂಡು ಹಿಂಗ್ ನೋಡ್ತಾರ. ಕಲ್ಲು ಹೋಗಿ ಸಾಕ್ಷಾತ್ ಇಷ್ಟಲಿಂಗ ಆಗಿತ್ತು ಅಂತಂದ್ರೆ ದಾಸೋಹದ ತಾಕತ್ತು ಎಂಥದ್ದು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು.